ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಫೀವರ್ ಕ್ಲಿನಿಕ್ ಆರಂಭ. ಕೊರೋನಾ ಹೆಚ್ಚಳವಾಗ್ತಾ ಇರುವುದರಿಂದ ಫೀವರ್ ಕ್ಲಿನಿಕ್ ಆರಂಭವಾಗಿದೆ. ಮಾಕ್ ಡ್ರಿಲ್ ಮೂಲಕ ಕೊರೋನಾ ಎದುರಿಸಲು ಸಿದ್ಧತೆ. ಬೆಂಗಳೂರಿನಲ್ಲಿ ದಿನೇ ದಿನ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಹಾಗಾಗಿ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೋವಿಡ್ ಚಿಕಿತ್ಸೆಗೆ ಮಾಡಿಕೊಳ್ಳುತ್ತಿದೆ. ಜಯನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಫೀವರ್ ಕ್ಲಿನಿಕ್ ಓಪನ್ ಆಗಿದೆ. 10 ಬೆಡ್ಗಳ ಫೀವರ್ ಕ್ಲಿನಿಕ್ ಇದು. ಕೋವಿಡ್ ಲಕ್ಷಣ ಯಾರಿಗಾದರೂ ಇದ್ದರೆ ಅವರಿಗೆ ಇಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಶೀತ, ಕೆಮ್ಮು, ಜ್ವರ, ಮೈಕೈ ನೋವು ಇರುವವರಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ನಮ್ಮ ಪ್ರತಿನಿಧಿ ವಿನಯ್ ಈ ಕುರಿತು ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿದ್ದೀನಿ. ಇಲ್ಲೂ ಕೂಡ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮದ ದೃಷ್ಟಿಕೋನದಿಂದ ಫೀವರ್ ಕ್ಲಿನಿಕ್ಗಳನ್ನು ಕೂಡ ಆರಂಭ ಮಾಡಿದ್ದಾರೆ. ಜೊತೆಗೆ ಬೇಕಾಗಿರುವಷ್ಟು ಬೆಡ್ಗಳ ವ್ಯವಸ್ಥೆಯನ್ನು ಮತ್ತು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ತಾವು ಏನೇನು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೀರಾ ಆಸ್ಪತ್ರೆ ಭಾಗದಲ್ಲಿ? ಈಗಾಗಲೇ ಸರ್ಕಾರನೇ ಎಲ್ಲರಿಗೂ ಒಂದು ಗೈಡ್ಲೈನ್ಸ್ ಹೇಳಿದೆ. ಸರ್ಕಾರ ಯಾವ ಮಾರ್ಗಸೂಚಿ ಮಾಡ್ಕೋಬೇಕು ಅಂತಕ್ಕಂಥ ಪೂರ್ವ ಸಿದ್ಧತೆ ಸಭೆಗಳನ್ನ ನಡೆಸಿ ನಮಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಸೊ ಅದ್ರ ಪ್ರಕಾರದಂತೆ ಆ್ಯಕ್ಚುಲಿ ನಮಗೆ ಈಗ ನಾವು ಸೋಮವಾರ ಮೊದಲ ಕಾರ್ಯಕ್ರಮ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಪೂರ್ವಭಾವಿ ಸಭೆ ಕರೆದು ಟಾಸ್ಕ್ ಫೋರ್ಸ್ ಕಮಿಟಿನ ರಚಿಸ್ತೀವಿ. ಟಾಸ್ಕ್ ಫೋರ್ಸ್ ಕಮಿಟಿ ರಚಿಸಿದ ತಕ್ಷಣ ಫಸ್ಟ್ ಕೆಲಸ ನಾವು ಮಾಡ್ತಕ್ಕಂಥದ್ದು ಫೀವರ್ ಕ್ಲಿನಿಕ್ ಓಪನ್ ಮಾಡಿದ್ದೀವಿ. ಪ್ರತಿ ಫೀವರ್ ಕ್ಲಿನಿಕಲ್ಲಿ ಒಬ್ಬರು ಫಿಸಿಷಿಯನ್ ಇರ್ತಾರೆ, ಮತ್ತು ಒಬ್ಬರು CMO ಇರ್ತಾರೆ, ಮತ್ತು ಇನ್ನೊಬ್ಬರು ನಮ್ಮ ಡ್ಯೂಟಿ ಡಾಕ್ಟರ್ ಇರ್ತಾರೆ. 3 ಜನ ನೇತೃತ್ವ ತಂಡ ರಚಿಸಿ ಫೀವರ್ ಕ್ಲಿನಿಕ್ ಓಪನ್ ಮಾಡಿದ್ವಿ. ಫೀವರ್ ಕ್ಲಿನಿಕ್ ಯಾವುದೇ ಫೀವರ್ ಕೇಸಸ್ಗೆ ಬಂದಾಗ ಫಸ್ಟು ಇಲ್ಲಿಗೆ ಮಾಹಿತಿ ಕೊಡಬೇಕು. ಆಮೇಲೆ ಇಲ್ಲಿ ಎಕ್ಸಾಮಿನೇಷನ್ ಆಗತಕ್ಕಂಥ ಐಸೋಲೇಷನ್ ಮಾಡ್ತೀವಿ. ಐಸೋಲೇಷನ್ ಆದ ತಕ್ಷಣ ಅಗತ್ಯ ಇರತಕ್ಕಂಥ ಪೇಷಂಟ್ಸ್ಗೆ ನಾವು ಟೆಸ್ಟಿಂಗ್ ಕೂಡ ಕಳಿಸ್ತಾ ಇದ್ದೀವಿ. ಸೊ ಟೆಸ್ಟಿಂಗ್ ಕಳಿಸೋದಕ್ಕೆ ನಮ್ಮ ಹತ್ರ VTM ಕಿಟ್ಸ್ಗಳು ಸಾಕಷ್ಟಿದ್ದಾವೆ. ಸೊ VTM ಮೂಲಕ ಈಗ ಆಲ್ರೆಡಿ ಸುಮಾರು ಸೋಮವಾರ 6 ಮತ್ತು ನಿನ್ನೆ 2 ಮತ್ತು ಈಗ ರಿಪೋರ್ಟ್ಸ್ ಕಳಿಸಿದ್ದೀವಿ. ನಾವೀಗ ಶನಿವಾರ 2 ಕಳಿಸಿದ್ವಿ. ನಮ್ಮಲ್ಲಿ ಯಾವುದೂ ಕೂಡ ಪಾಸಿಟಿವ್ ಕೇಸಸ್ ಬಂದಿಲ್ಲ. ಹಾಗೂ ನಮ್ಮ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗಲ್ಲಿ ಈಗ ಟಾಸ್ಕ್ ಫೋರ್ಸ್ ಕಮಿಟಿ ನೇತೃತ್ವವನ್ನು ನಮ್ಮ RMO ಮೇಡಮ್ ಮತ್ತು ಡಾಕ್ಟರ್ ಪದ್ಮಾ ಅವರ ನೇತೃತ್ವದಲ್ಲಿ ರಚಿಸಲಾಗಿದೆ. ಈ ಸಂದರ್ಭಗಳಲ್ಲಿ ಈಗ ಸದ್ಯಕ್ಕೆ ತೀವ್ರತೆ ಅಂತೂ ಇಲ್ಲ, ಯಾಕಂದರೆ ತಜ್ಞರು ಹೇಳುವಂತೆ, ಆದರೆ ಎಚ್ಚರಿಕೆ ತುಂಬ ಅವಶ್ಯಕತೆ ಅಂತಾರೆ. ಕೆಮ್ಮು, ನೆಗಡಿ ಯಾರಿರ್ತದೆ ಅವ್ರು ಮಾಸ್ಕ್ ಧರಿಸ್ಕೊಳ್ಳಿ, ಮತ್ತು ಏಜ್ಡ್ ಪರ್ಸನ್ನು ವಿತ್ ಕೋಮಾರ್ಬಿಡಿಟೀಸ್ ಇರೋರು ಮಾಸ್ಕ್ ಧರಿಸ್ಕೊಳ್ಳಿ, ಮತ್ತು ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ ಅವ್ರು ಮಾಸ್ಕ್ ಧರಿಸ್ಕೊಳ್ಳಿ ಅಂತ ಇಷ್ಟಕ್ಕೆ ಸದ್ಯಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಿದ್ದೀವಿ. ಕ್ಯಾಮ್ರಾಮನ್ ಗುರುಚರಣ್ ಸಿಂಗ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು.